ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ಇವತ್ತು 6ನೇ ತರಗತಿಯ ಭೂಗೋಳವನ್ನು ಶುರು ಮಾಡುತ್ತಿದ್ದೇವೆ. ಅಧ್ಯಯನ 10 ಗ್ಲೋಬ್ ಮತ್ತು ನಕಾಶೆಗಳು. ಓಕೆ, ಜಸ್ಟ್ ಏನ್ ಮಾಡುತ್ತಾ ಹೋಗೋಣ, ರೀಡಿಂಗ್ ಮಾಡುತ್ತಾ ಹೋಗೋಣ, ಅಂದ್ರೆ ಓದುತ್ತಾ ಹೋಗೋಣ. ಓಕೆ, ಮಾದರಿ ಗೋಳ ಅಥವಾ ಗ್ಲೋಬ್ ಅರ್ಥ. ವಿಜ್ಞಾನ ತರಗತಿಯಲ್ಲಿ ನೀವು ಭೂಮಿಯ ಆಕಾರ ಮತ್ತು ಗಾತ್ರಗಳನ್ನು ಕುರಿತು ಅಧ್ಯಯನ ಮಾಡಿದ್ದೀರಿ. ಅಂದ್ರೆ ವಿಜ್ಞಾನವನ್ನು ನೀವು ಓದಿದ್ರೆ ಅಲ್ಲಿ ನೀವೇನಪ್ಪಾ ಅಂದ್ರೆ ಭೂಮಿಯ ಆಕಾರ ಮತ್ತು ಗಾತ್ರದ ಕುರಿತು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿರ್ತೀರಿ. ಓಕೆ, ಜಸ್ಟ್ ಈ ತರ ಏನಪ್ಪಾ ಅಂದ್ರೆ ಓದುತ್ತಾ ಹೋಗಿ, ಓದಿದ್ದನ್ನು ಕೇಳ್ತಾ ಹೋಗಿ. ಅದೇ ರೀತಿ ಭೂಮಿ ಆಕಾರ ಅಥವಾ ಜಿಯಡ ಆಕಾರದಲ್ಲಿದ್ದು ಅದನ್ನು ಮಾದರಿ ಗೋಳಗಳಿಂದ ನಿರೂಪಿಸಬಹುದು. ಕೃತಕ ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರ ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳನ್ನು ತೋರಿಸುತ್ತದೆ. ಆದರೆ ಅದರಲ್ಲಿ ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡಬಹುದು. ಭೂಮಿಯ ಪ್ರತಿರೂಪವಾದ ಮಾದರಿ ಗೋಳವನ್ನು ತಿರುಗಿಸಬಹುದಾದ್ದರಿಂದ ಭೂಮಿಯ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯ. ಓಕೆ, ಅಂದ್ರೆ ಈ ಭೂಮಿ ತಿರುಗೋದ್ರಿಂದ ಪೂರ್ಣ ಈ ಒಂದು ಭೂಪಟವನ್ನು ಅಥವಾ ಮಾದರಿ ಗೋಳವನ್ನು ನೋಡಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಇದೇ ರೀತಿ ನೀವೇನಪ್ಪಾ ಅಂದ್ರೆ ಜಸ್ಟ್ ಓದಿದ್ದನ್ನು ನೀವು ಕೇಳಿ ನಂತರ ನೀವು ಕೂಡ ಓದಿ. ಅಂದಾಗೆ ಮಾತ್ರ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್, ಮಾದರಿ ಗೋಳದ ಲಕ್ಷಣಗಳು. ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಇದು ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ ಮತ್ತು ಅದು ನಕಾಶೆಯಂತೆ ಸಪಾಟಾದದ್ದು ಅಲ್ಲ. ಜೊತೆಗೆ ಹಲವು ಲಕ್ಷಣಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುವುದು. ಇದು ಒಂದು ಸರಳವಾದ ಕಲಿಕಾ ಉಪಕರಣ. ಈ ಮಾದರಿಯನ್ನು ಮೇಜಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಗಳನ್ನು ತಿಳಿಯಬಹುದು. ಓಕೆ, ಅದೇ ರೀತಿಯಾಗಿ ಉಪಯೋಗಗಳು. ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗುತ್ತದೆ. ಭೂಮಿಯ ಮೇಲಿನ ಖಂಡ, ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ, ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ. ಇದು ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಕಾರಿಯಾಗಿದೆ. ಉತ್ತಮ ಮಾದರಿಗೋಳ ಭೂ ಅಕ್ಷ ವಾಲುವಿಕೆ, ಭೂಮಿಯ ಚಲನೆಗಳು, ದೈನಂದಿನ ಮತ್ತು ವಾರ್ಷಿಕ ಚಲನೆ ಹಾಗೂ ಅವುಗಳ ಪರಿಣಾಮ ತಿಳಿಯಲು ಅನುಕೂಲವಾಗಿದೆ. ಉದಾಹರಣೆಗೆ ಹಗಲು ರಾತ್ರಿ ಋತುಮಾನಗಳು. ಓಕೆ, ಗ್ಲೋಬಿನಿಂದ ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಬಹುದು. ಅವುಗಳೆಂದರೆ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪಗಳು, ನದಿ, ಹುಲ್ಲುಗಾವಲು ಮತ್ತು ಅರಣ್ಯಗಳು ಇತ್ಯಾದಿ. ಓಕೆ, ನಕ್ಷೆಗಳು ಅಥವಾ ನಕಾಶೆಗಳು. ಗ್ಲೋಬ್ಗಳು ನಮಗೆ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡುತ್ತವೆ. ಆದರೆ ಒಂದು ಸ್ಥಳ, ರಾಜ್ಯ, ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿ ಪಡೆಯಲು ನಕ್ಷೆಗಳು ಬೇಕಾಗುತ್ತವೆ. ರೈಟ್. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅಥವಾ ಸ್ಕೇಲ್ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿದೆ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷೆಶಾಸ್ತ್ರ ಎನ್ನುವರು. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ
ನಕಾಶೆ ಪುಸ್ತಕ ಎನ್ನುವರು. ಓಕೆ, ಅದೇ ರೀತಿಯಾಗಿ ಈ ಒಂದು ನಕಾಶೆಯ ವಿಧಗಳು ಕೂಡ ಇದಾವೆ. ಅವುಗಳನ್ನು ಒಂದೊಂದಾಗಿ ಓದುತ್ತಾ ಹೋಗೋಣ. ಜಸ್ಟ್ ಲಿಸನ್, ನೆಕ್ಸ್ಟ್ ರೀಡಿಂಗ್. ಓಕೆ, ನಕಾಶೆಗಳ ವಿಧಗಳು. ನಕಾಶೆಗಳನ್ನು ಅವುಗಳ ಮಾನಕ ಮತ್ತು ಉದ್ದೇಶಗಳ ಆಧಾರದ ಮೇಲೆ ಅನೇಕ ವಿಧಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಮಾನಕ ಆಧಾರಿತ ನಕ್ಷೆಗಳು. ಮಾನಕದ ಆಧಾರದ ಮೇಲೆ ನಕ್ಷೆಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ದೊಡ್ಡ ಪ್ರಮಾಣದ ನಕ್ಷೆಗಳು. ಇವು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುತ್ತವೆ. ಇವುಗಳನ್ನು ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳೆಂದು ವಿಂಗಡಿಸಬಹುದು. ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿ ನೀಡುತ್ತವೆ. ಭೂ ಸ್ವರೂಪ ನಕ್ಷೆಗಳು ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸುತ್ತವೆ. ಓಕೆನಾ, ಅಂದ್ರೆ ಇಲ್ಲಿದೆ ನೋಡಿ. ಈ ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳನ್ನು ಒಂದ್ಸಲ ನೋಡಿಕೊಳ್ಳಿ. ಓಕೆನಾ, ಅದೇ ರೀತಿಯಾಗಿ ಈ ಒಂದು ಯಾವುದು ಚಿಕ್ಕ ಪ್ರಮಾಣದ ನಕ್ಷೆಗಳು. ಇವು ವಿಶಾಲವಾದ ಪ್ರದೇಶವನ್ನು ನಿರೂಪಿಸುತ್ತವೆ. ಉದಾಹರಣೆಗೆ ಪ್ರಪಂಚ, ಖಂಡಗಳು, ದೇಶ ಇತ್ಯಾದಿ. ಇವುಗಳಲ್ಲಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳೆಂದು ಎರಡು ವಿಧಗಳಿವೆ. ಪುಸ್ತಕಗಳು ಅಟ್ಲಾಸ್ಗಿಂತ ದೊಡ್ಡವು. ಅವುಗಳನ್ನು ತರಗತಿಗಳಲ್ಲಿ ಬೋಧನಾ ಸಾಧನವಾಗಿ ಉಪಯೋಗಿಸಲಾಗುವುದು. ಅವು ರಾಜಕೀಯ ವಿಭಾಗಗಳು, ಮೇಲ್ಮೈ ಲಕ್ಷಣಗಳು ಮುಂತಾದ ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣಗಳನ್ನು ತೋರಿಸುತ್ತವೆ. ಅಟ್ಲಾಸ್ ನಕ್ಷೆಗಳು ಚಿಕ್ಕದಾಗಿದ್ದರೂ ಅವು ನಮಗೆ ವಿವರವಾದ ಮಾಹಿತಿಗಳನ್ನು ನೀಡುತ್ತವೆ. ಎರಡನೇದು ಉದ್ದೇಶ ಆಧಾರಿತ ನಕ್ಷೆಗಳು. ಇವು ವಿಷಯಾಧಾರಿತ ನಕ್ಷೆಗಳು. ಅವುಗಳನ್ನು ಈ ಕೆಳಕಂಡಂತೆ ವಿಂಗಡಿಸಲಾಗಿದೆ. ಒಂದನೇದು ಸ್ವಾಭಾವಿಕ ನಕ್ಷೆಗಳು. ಇವು ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದ್ದು. ಭೂ ಮೇಲ್ಮೈ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿಗಳನ್ನು ತೋರಿಸುತ್ತವೆ. ಅದೇ ರೀತಿಯಾಗಿ ರಾಜಕೀಯ ನಕ್ಷೆಗಳು. ಇವು ರಾಜ್ಯ, ದೇಶ, ಖಂಡ ಮತ್ತು ಅವುಗಳ ಸ್ಥಾನ, ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸುತ್ತವೆ. ಹಂಚಿಕೆ ನಕ್ಷೆಗಳು. ಈ ನಕ್ಷೆಗಳನ್ನು ಭೂಬಳಕ, ವಾಯುಗೋಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆಗಳು, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ, ಜಲಮಾರ್ಗಗಳು ಇತ್ಯಾದಿ ಹಂಚಿಕೆಯ ಬಗ್ಗೆ ತಿಳಿಯಲು ಉಪಯೋಗಿಸಲಾಗುವುದು. ಅದೇ ರೀತಿಯಾಗಿ ಈ ಒಂದು ನಕ್ಷೆಯ ಮೂಲಾಂಶಗಳನ್ನು ಓದುತ್ತಾ ಹೋಗೋಣ. ನೋಡಿ, ನಕ್ಷೆಯ ಮೂಲಾಂಶಗಳು. ಸಿದ್ಧವಾದ ಉತ್ತಮ ನಕ್ಷೆಯು ಸೂಕ್ತವಾದ ಶೀರ್ಷಿಕೆ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶಗಳು, ದಿಕ್ಕು ಮತ್ತು ಸೂಚಿ ಮುಂತಾದ ಅಗತ್ಯವಾದ ಮಾಹಿತಿಗಳನ್ನು ಹೊಂದಿರಬೇಕು. ಶೀರ್ಷಿಕೆ, ತಲೆಬರಹ. ಪ್ರತಿಯೊಂದು ನಕ್ಷೆಯು ಅವಶ್ಯಕವಾಗಿ ಶೀರ್ಷಿಕೆಯನ್ನು ಹೊಂದಿರಬೇಕು. ಅದು ನಮಗೆ ಬೇಕಾದ ವಿಷಯಗಳನ್ನು ತಿಳಿಸುವುದು. ಉದಾಹರಣೆಗೆ ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತ ರಾಜಕೀಯ ಇತ್ಯಾದಿ. ಅದೇ ರೀತಿಯಾಗಿ ಎರಡನೇದು ಮಾನಕ. ಮಾನಕವು ಭೂಮಿಯ ಮೇಲಿನ ಎರಡು ಸ್ಥಳಗಳ ಅಂತರವನ್ನು ತಿಳಿಯಲು ನಮಗೆ ಸಹಾಯಕವಾಗಿದೆ. ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಅಥವಾ ಅಂತರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಣಾಮವೇ ಮಾನಕ. ನಕಾಶೆಯ ಮೇಲಿನ ಎರಡು ಸ್ಥಳಗಳು ತುಂಬಾ ಹತ್ತಿರದಲ್ಲಿವೆ ಎಂದೆನಿಸಿದರೂ ಭೂಮಿಯ ಮೇಲೆ ಅವು ತುಂಬಾ ದೂರದಲ್ಲಿರುತ್ತವೆ. ಒಂದು ಸೆಕೆಂಡ್. ಓಕೆ, ನೋಡಿ, ಮೂರನೇದ್ದು ಅಕ್ಷಾಂಶ ಮತ್ತು ರೇಖಾಂಶಗಳು. ಇವು ಕಾಲ್ಪನಿಕ ರೇಖೆಗಳ ಜಾಲವಾಗಿವೆ. ನಕಾಶೆಯ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸುವುದಕ್ಕೆ ಸಹಾಯವಾಗುತ್ತದೆ.
4ನೇದ್ದು ದಿಕ್ಕು. ನಕ್ಷೆಯಲ್ಲಿ U ಅಥವಾ N ಅಕ್ಷರವುಳ್ಳ ಬಾಣದ ಗುರುತಿನ ಚಿಹ್ನೆಯಿಂದ ಉತ್ತರ ದಿಕ್ಕನ್ನು ಸೂಚಿಸಲಾಗುತ್ತದೆ. N ಅಂದ್ರೆ ನಾರ್ತ್. ಬಾಣದ ತುದಿ ಉತ್ತರಕ್ಕೆ ನಿರ್ದೇಶಕವಾಗಿರುತ್ತದೆ. ಈ ಚಿಹ್ನೆಯಿಂದ ಒಮ್ಮೆ ಉತ್ತರ ದಿಕ್ಕು ತಿಳಿಯುತ್ತಲೇ ಇತರ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಬಹುದು. ಸೂಚಿ. ನಕ್ಷೆಯಲ್ಲಿ ಸೂಚಿಸಲು ಮತ್ತು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಸೂಚಿಗೆ ನಕ್ಷೆಸೂಚಿ ಎನ್ನುವರು. ಇದು ನಕಾಶೆಯದ ಪ್ರಮುಖ ಮೂಲ ಅಂಶವಾಗಿದ್ದು, ನಕಾಶೆಯಲ್ಲಿ ತೋರಿಸಿರುವ ಎಲ್ಲಾ ಲಕ್ಷಣಗಳನ್ನು ಸೂಚಿಸುತ್ತದೆ. ಸೂಚಿಯಲ್ಲಿ ವಿವಿಧ ಬಣ್ಣಗಳು ಮತ್ತು ಭೌಗೋಳಿಕ ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ನೀಲಿ ಬಣ್ಣವು ಜಲರಾಶಿಗಳನ್ನು, ಹಸಿರು ಬಣ್ಣ ಮೈದಾನಗಳನ್ನು ತೋರಿಸುವುದು ಇತ್ಯಾದಿ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನೋಡಿ, ಉತ್ತರದ ದಿಕ್ಕು ನಿರೂಪಣೆ ಒಂದು ಭೂಪಟದ ಮೂಲಕ ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಮ್ಯಾಪ್ ಅನ್ನು ಸರಿಯಾಗಿ ನೋಡಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಕೆಳಗಡೆ ಸೂಚಿ, ರಾಜಕೀಯ ನಕ್ಷೆ ಅಂದ್ರೆ ಈ ತರ ಎಲ್ಲ ನಕ್ಷೆದಲ್ಲಿ ನಿಮಗೆ ಇರುತ್ತವೆ ಸಿಂಬಲ್ಸ್ಗಳು. ಓಕೆನಾ, ಅಂತಾರಾಷ್ಟ್ರೀಯ ಗಡಿ ರೇಖೆ ಈ ತರ ಇರೋದೆಲ್ಲ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕು ಮ್ಯಾಪ್ ನಲ್ಲಿ. ಓಕೆನಾ, ತಾಲೂಕು, ಜಿಲ್ಲಾ ಗಡಿ ರೇಖೆ, ರಾಜ್ಯ ಗಡಿ ರೇಖೆ, ನದಿ ಗಡಿ ರೇಖೆ, ರಾಷ್ಟ್ರ ರಾಜಧಾನಿ ಈ ತರ ಒಂದು ಸಿಂಬಲು, ರಾಜ್ಯದ ರಾಜಧಾನಿ ಈ ತರ ಒಂದು ಸಿಂಬಲು, ದೊಡ್ಡ ನಗರ ಈ ತರ ಒಂದು ಸಿಂಬಲು, ಸಣ್ಣ ನಗರ ಅಥವಾ ಪಟ್ಟಣ ಈ ತರ ಒಂದು ಸಿಂಬಲ್. ಓಕೆನಾ, ನಕ್ಷೆ ಸೂಚಿನ ಒಂದ್ಸಲ ನೋಡಿಕೊಳ್ಳಿ. ಉತ್ತರ ದಿಕ್ಕು ನಿರೂಪಣೆ ನಕ್ಷೆ ಸೂಚಿನ. ಓಕೆನಾ, ಅದೇ ರೀತಿಯಾಗಿ ನಕಾಶೆಗಳ ಉಪಯೋಗ. ನಕಾಶೆಗಳು ನಮಗೆ ಹಲವು ರೀತಿಯಲ್ಲಿ ನೆರವಾಗುತ್ತವೆ. ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯವಾಗುತ್ತವೆ. ಭೌತಿಕ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಮರುಭೂಮಿ, ತೀರ ಪ್ರದೇಶ, ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗುತ್ತವೆ. ಪ್ರದೇಶಗಳ ಸಾರಿಗೆ ಸಂಪರ್ಕ ಅಂದ್ರೆ ರಸ್ತೆ, ರೈಲು, ವಾಯುಮಾರ್ಗಗಳು ಗಳನ್ನು ಅರಿಯಲು ಅನುಕೂಲವಾಗುತ್ತವೆ. ಬೆಳೆಗಳು, ಖನಿಜಗಳು, ಕೈಗಾರಿಕೆಗಳು ಇತ್ಯಾದಿಗಳ ಹಂಚಿಕೆಯನ್ನು ತಿಳಿಯುವುದಕ್ಕೆ ನೆರವಾಗುತ್ತವೆ. ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭದಲ್ಲಿ ಸೈನಿಕರಿಗೆ ಬಹಳ ಉಪಯೋಗವಾಗುತ್ತವೆ. ಅವುಗಳ ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವುದು. ನಕಾಶೆಗಳು ಒಂದು ಪ್ರಮುಖ ಬೋಧನಾ ಅಥವಾ ಕಲಿಕಾ ಸಾಧನಗಳಾಗಿ ಅವುಗಳನ್ನು ಒಯ್ಯುವುದು ಸುಲಭ. ಅದೇ ರೀತಿಯಾಗಿ ಈ ಒಂದು ಅಧ್ಯಯನದಲ್ಲಿ ಭೌಗೋಳಿಕ ಸಂಕೇತಗಳು. ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ. ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರುತ್ತವೆ. ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ. ಬಣ್ಣಗಳು. ನೀವು ನಕಾಶೆಯನ್ನು ನೋಡಿದಾಗ ವಿವಿಧ ಬಣ್ಣಗಳನ್ನು ಕಾಣುತ್ತೀರಿ. ಈ ಬಣ್ಣಗಳು ನಕಾಶೆಗಳ ಮೇಲೆ ವಿವಿಧ ಪ್ರಾಕೃತಿಕ ಸಂಗತಿಗಳನ್ನು ತೋರಿಸುತ್ತವೆ. ಪ್ರಾಕೃತಿಕ ನಕಾಶೆಯಲ್ಲಿ ಬಳಸುವ ಮಹತ್ವದ ಬಣ್ಣಗಳೆಂದರೆ ನೀಲಿ ಮೊದಲನೇದಾಗಿ. ಅಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಆ ಬಣ್ಣ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಇಲ್ಲಿ ಒಂದು ಚಿಕ್ಕದಾಗಿರುವಂತ ಸಂಕೇತಗಳ ವರ್ಣ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಜಲಭಾಗಗಳು, ಮೈದಾನ ಮತ್ತು ತಗ್ಗು ಪ್ರದೇಶ, ಹಳದಿ ಮೈದಾನಗಳಿಗಿಂತ ಎತ್ತರವಾದ ಭೂಭಾಗ ಈ ತರ ಎಲ್ಲ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಓದುತ್ತಾ ಹೋಗೋಣ ಬನ್ನಿ. ನೀಲಿ ಜಲಭಾಗಗಳನ್ನು ಸೂಚಿಸುತ್ತದೆ, ಮಹಾಸಾಗರ, ಸಮುದ್ರ, ಸರೋವರಗಳು ಇತ್ಯಾದಿ. ಹಸಿರು ಮೈದಾನ ಮತ್ತು ತಗ್ಗು ಪ್ರದೇಶಗಳನ್ನು ತೋರಿಸುತ್ತದೆ. ಓಕೆನಾ, ಅದೇ ರೀತಿಯಾಗಿ ಹಳದಿ ಎತ್ತರವಾದ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಾದ ಭಾಗಗಳನ್ನು ತೋರಿಸುತ್ತದೆ. ಕಂದು ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಭೂಭಾಗಗಳು, ಎತ್ತರದ ಭಾಗಗಳನ್ನು ಸೂಚಿಸುತ್ತದೆ. ಕಡು ಕಂದು ಬಣ್ಣ
ಅತಿ ಎತ್ತರವಾದ ಪರ್ವತಗಳನ್ನು ನಿರೂಪಿಸುತ್ತದೆ. ಬಿಳುಪು ಅಥವಾ ನೇರಳೆ ಬಣ್ಣ ಹಿಮದಿಂದಾವೃತ ಪ್ರದೇಶಗಳನ್ನು ಸೂಚಿಸುತ್ತವೆ. ಅಲ್ಲದೆ ರಾಜಕೀಯ ನಕಾಶೆಗಳಲ್ಲಿ ಜಿಲ್ಲಾ ಅಥವಾ ರಾಜ್ಯಗಳಲ್ಲಿ ಕೂಲೆ ಗುರುತಿಸುವುದಕ್ಕೆ ವಿವಿಧ ಬಣ್ಣಗಳಿಂದ ಅವುಗಳನ್ನು ಚಿತ್ರಿಸಲಾಗುತ್ತದೆ. ಓಕೆನಾ. ಅದೇ ರೀತಿಯಾಗಿ ಭೌಗೋಳಿಕ ಸಂಕೇತಗಳು ಅಂದ್ರೆ ಭೌಗೋಳಿಕ ಸಂಕೇತಗಳು ಇಲ್ಲಿದ್ದಾವೆ ಒಂದು ಚಾರ್ಟ್ ಅಲ್ಲಿ. ಇದನ್ನು ಒಂದ್ಸಲ ನೋಡಿಕೊಳ್ಳಿ. ಓಕೆನಾ. ಅದೇ ರೀತಿಯಾಗಿ ಗೆರೆಗಳು ನಕಾಶೆಯ ಮೇಲೆ ರಸ್ತೆ, ರೈಲು, ವಾಯುಮಾರ್ಗ ಇತ್ಯಾದಿ ಜಾಲಗಳನ್ನು ತೋರಿಸಲು ವಿವಿಧ ಬಗೆಯ ಗೆರೆಗಳನ್ನು ವಿವಿಧ ಬಣ್ಣಗಳಿಂದ ಎಳೆಯಲಾಗುವುದು. ಕಪ್ಪು ಬಣ್ಣವನ್ನು ಗಡಿರೇಖೆಗಳು, ಕೆಂಪು ಬಣ್ಣವನ್ನು ರಸ್ತೆಗಳನ್ನು ತೋರಿಸಲು ಇತ್ಯಾದಿಯಾಗಿ ಉಪಯೋಗಿಸಲಾಗುವುದು. ನಕಾಶೆಯನ್ನು ಓದುವಿಕೆ ನಕಾಶೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕೆಲವೊಂದು ಅಂಶಗಳನ್ನು ತಿಳಿದಿರಬೇಕು. ಒಂದು ಅರ್ಥಪೂರ್ಣ ಶಬ್ದ ತಯಾರಿಸಲು ನಿಮಗೆ ಹೇಗೆ ವರ್ಣಮಾಲೆ ತಿಳಿದಿರಬೇಕೋ ಹಾಗೆಯೇ ನಕ್ಷೆ ಯಾವುದರಲ್ಲಿಯೂ ವಿವಿಧ ಬಣ್ಣಗಳು, ರೇಖೆಗಳು ಮತ್ತು ಚಿಹ್ನೆಗಳ ಬಗ್ಗೆಯೂ ಹೊಂದಿರಬೇಕು. ನಕಾಶೆ ಓದುವುದು ಒಂದು ಕೌಶಲ್ಯ. ನಾವೆಲ್ಲರೂ ನಕಾಶೆಯ ಮೇಲಿನ ಸ್ಥಳ ಮತ್ತು ವಿವಿಧ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪರಿಣಿತಿ ಮತ್ತು ಸಾಮಾನ್ಯ ನಿರ್ದೇಶನಗಳನ್ನು ಹೊಂದಿರಬೇಕು. ಅವು ಈ ಕೆಳಗಿನಂತಿವೆ. ನೋಡಿ, ನೀವು ಪ್ರತಿಯೊಂದು ಶಬ್ದ ಅಂಡ್ ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಪ್ಯಾರನ್ನು ಕೂಡ ನೀವು ಇದೇ ತರ ಕೈ ಇಟ್ಟು ಅಥವಾ ಒಂದು ಪೆನ್ಸಿಲ್ ಅನ್ನ ಅಥವಾ ಪೆನ್ ಅಂತ ಒಂದು ಓದಿಕೊಳ್ಳುವುದನ್ನ. ಇಲ್ಲಿ ಒಂದು ಕರ್ನಾಟಕದ ನಕ್ಷೆ ಇದೆ, ಅಂದ್ರೆ ನಕ್ಷೆ ಓದುವ ವಿಧಾನದ ನಿರೂಪಣೆ. ಅದನ್ನು ನಂತರ ನೋಡಿಕೊಳ್ಳಿ. ಸ್ಥಳ ಗುರುತಿಸುವಿಕೆ ಮೇಲಿನ ಸ್ಥಳಗಳನ್ನು ತಿಳಿಯಲು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅರಿತಿರಬೇಕು. ಓಕೆನಾ. ದಿಕ್ಕು ಗುರುತಿಸುವಿಕೆ ನಕಾಶೆ ಮೇಲಿನ ಸ್ಥಳದ ದಿಕ್ಕನ್ನು ತಿಳಿಯಲು ಉತ್ತರದ ದಿಕ್ಕಿಗೆ ಮುಖ ಮಾಡಿದ ಬಾಣದ ಚಿಹ್ನೆಯನ್ನು ತಿಳಿದರೆ ಉಳಿದ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಿಕೊಳ್ಳಬಹುದು. ಮೂರನೇದ್ದು ಸ್ಥಳಗಳ ನಡುವೆ ಅಂತರ ಗುರುತಿಸುವಿಕೆ. ಎರಡು ಸ್ಥಳಗಳ ನಡುವಿನ ಅಂತರ ತಿಳಿಯಲು ನಕಾಶೆಯಲ್ಲಿ ಕೊಟ್ಟಿರುವ ಮಾನಕವು ಸಹಕಾರಿಯಾಗುತ್ತದೆ. ಓಕೆ. ಅದೇ ರೀತಿಯಾಗಿ ಹೊಸ ಪದಗಳು ಅಂದ್ರೆ ಮಾದರಿಗಳ ಗ್ಲೋಬ್, ನಕಾಶೆ, ಸನ್ನಿವೇಶ, ಭೌಗೋಳಿಕ ಲಕ್ಷಣ, ಅಟ್ಲಾಸ್, ಮಾನಕ, ನಕ್ಷೆಶಾಸ್ತ್ರ, ಸೂಚಿ, ಶೀರ್ಷಿಕೆ, ಚಿಹ್ನೆ, ಸಾರಿಗೆ, ಸಂಪರ್ಕ ಇವುಗಳು ಕೂಡ ಏನಪ್ಪಾ ಪದಗಳನ್ನ ನೋಡಿಕೊಳ್ಳಬೇಕು. ಅದೇ ರೀತಿಯಾಗಿ ಇವುಗಳಿಗೆ ಇಂಗ್ಲಿಷ್ನಾಗ ಏನಂತಾರಂದು ನೀವು ಒಂದ್ಸಲ ಏನ್ ಮಾಡಿ ಬರೆದು ಇಟ್ಟುಕೊಳ್ಳಿ. ಓಕೆನಾ. ಇಂಗ್ಲಿಷ್ನು ಕೂಡ ನಿಮಗೆ ಒಂಥರ ನಾಲೆಜ್ ಆಗಿ ಇರಲಿ, ಇಂಗ್ಲಿಷ್ ನಾಲೆಜ್ ಕೂಡ ಇರಲಿ. ಹಂಗೆ ಇಂಗ್ಲಿಷ್ ಓದೋದನ್ನು ಕೂಡ ಕಲಿಯೋಣ. ಮುಂದಿನ ದಿನಮಾನಗಳಲ್ಲಿ ಇಂಗ್ಲಿಷ್ ವಿಡಿಯೋಗಳು ಕೂಡ ಬರುತ್ತೆ ಈ ಚಾನಲ್ಲಿ. ಅವುಗಳನ್ನು ನೋಡುತ್ತಾ ಹೋಗಿ. ಅಂಡ್ ನನಗೂ ಕೂಡ ಇಂಗ್ಲಿಷ್ ಬರೋದಿಲ್ಲ, ಅವುಗಳನ್ನು ಕಲಿತಾ ಹೋಗೋಣ. ಓಕೆನಾ. ಓಕೆ. ನೆಕ್ಸ್ಟ್, ಅತ್ಯಂತ ಪುರಾತನ ನಕಾಶೆಯು ಬ್ಯಾಬಿಲೋನಿಯ ಅಂದ್ರೆ ಸಾಮಾನ್ಯ ಶಕ ಪೂರ್ವ 2300 ಕಂಡು ಬಂದರೆ ಗ್ರೀಕ್ ನ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟ್ಯಾಲೆಮಿಯವರ ಅಟ್ಲಾಸ್ ಪ್ರಥಮದಾಗಿದೆ. ಸಾಮಾನ್ಯ ಶಕ 90ರಿಂದ 168. ವಿಶಾಲ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ಚಿಕ್ಕ ಪ್ರಮಾಣದ ನಕಾಶೆಗಳಾಗಿದ್ದು, ಚಿಕ್ಕ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ದೊಡ್ಡ ಪ್ರಮಾಣದ ನಕಾಶೆಗಳಾಗಿವೆ. ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ನಕಾಶೆಗಳು ನೆರವಾಗುತ್ತವೆ. ಅವು ಬೋಧನಾ ಸಾಧನಗಳು.
ಭೂಮಿಯ ಮೇಲಿನ ನಿಖರ ಅಂತರವನ್ನು ತಿಳಿಯಲು ನಾವು ಮಾನಕವನ್ನು ಸೆಂಟಿಮೀಟರ್ನಿಂದ ಕಿಲೋಮೀಟರ್ಗೆ ಅಥವಾ ಅಂಗುಲದಿಂದ ಮೈಲಿಗೆ ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ. ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸುತ್ತದೆ. ಓಕೆ, ಮುಕ್ತಾಯವಾಯಿತು. ಅಂದ್ರೆ ಈ ಒಂದು ಅಧ್ಯಯನ ಇಲ್ಲಿಗೆ ಎಂಡ್ ಆಯ್ತ್ರಿ. ಇದೇ ತರ ನೀವು ಕೂಡ ಈಗ ಕೇಳಿದ್ರಲ್ಲ, ಇದನ್ನ ಇನ್ನೊಂದ್ಸಲ ನೀವೇನಪ್ಪಾ ಅಂದ್ರೆ ಓದಿಕೊಳ್ಳಿ. ಓಕೆನಾ, ನೀವು ಓದಿಕೊಳ್ಳಿ. ಈಗ ಓದಿರೋದನ್ನು ಕೇಳಿರಿ ಅಷ್ಟೇ. ನಾನು ಓದಿರೋದನ್ನು ನೀವು ಕೇಳಿರಿ. ಈಗ ನೀವು ಕೇಳಿದ್ದನ್ನು ಓದಬೇಕು. ಓಕೆನಾ, ಇದನ್ನು ಓದಿಗೆಸಿಂದ ನಂತರ MCQಗಳನ್ನು ಬಿಡಿಸಿದ್ರೆ ಅಂದ್ರೆ ಫುಲ್ ಪರ್ಫೆಕ್ಟ್ ಆಗುತ್ತೆ ಅಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಓದುವಾಗ ನಿಮಗೆ ಫುಲ್ ಈಜಿ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.